ಒಬ್ಬ ರೈತಂದು ಒಂದು ದೊಡ್ಡ ಎಮ್ಮಿತ್ತು. ಎಮ್ಮಿ ಚಲೋ 10 ಲೀಟ್ರ್ ಹಾಲು ಹಿಡ್ತಿತ್ತು, ಮಸ್ತ್ ಎಮ್ಮಿತ್ತು. ಒಂದು ಜನ ಕಳ್ಳರಿಗೆ ಈ ರೈತನ ಎಮ್ಮಿ ಹೊಡ್ಕೊಂಡು ಹೋಗ್ಬೇಕಲ್ಲ, ಕಳ್ತನ ಮಾಡಬೇಕು ಅಂತ ಆಸೆ ಆಯಿತು. 10 ಲೀಟ್ರ್ ಹಿಡ್ತದೆ, ತೊಗೊಂಡು ಹೋಗ್ಬೇಕು ಇದನ್ನು ಅಂತ. ಅಂಬಾನಿ ಅದಾನಿಗೆ ಈ ದೇಶ ಹೆಂಗೆ ಸಂಪತ್ತು ಗಿಂಪತ್ತೆಲ್ಲ ಲೂಟಿ ಮಾಡ್ತಾ ಇದ್ದಾರೆ, ಹಂಗೆ ಅವ್ರಿಗೂ ಎಮ್ಮಿ ಹೊಡ್ಕೊಂಡು ಹೋಗ್ಬೇಕು ಅಂತ ಆಯಿತು. ಅವಾಗ ರಾತ್ರಿ ಬಂದು ನೋಡ್ತಾರೆ, ಅವನು ಕೊಳ್ಳಾಗ ಒಂದು ಗಂಟೆ ಕಟ್ಟಿದ್ದ. ಅವನು ಯಾರು ಎಮ್ಮಿ ಮಾಲೀಕ. ರಾತ್ರಿ ಯಾರು ಹೊಡ್ಕೊಂಡು ಹೋದ್ರೆ ಟಂಗ್ ಟಂಗ್ ಅಂತ ಸಪ್ಪಳಾಗಿ ಗೊತ್ತಾಗಲಿ ಅಂತ. ಅದಕ್ಕೆ ಇವ್ರು ಏನು ಮಾಡಿದರು, ಹೋಗಿ ಮತ್ತು ಮಾರನೇ ದಿನ ಬಂದರು. ಅವಾಗ ಮೋದಿಗೆ ಅಮಿತ್ ಶಾಗ ಹೇಳಿದರು, ಆ ಎಮ್ಮಿ ಕಳ್ತನ ಮಾಡಬೇಕಾಗಿದೆ. ಯಾರು ಹೇಳಿದರು? ಅಂಬಾನಿ ಅದಾನಿ ಅಂತ ಕಳ್ಳರು ಹೇಳಿದರು. ಆ ಎಮ್ಮಿ ಕಳ್ತನ ಮಾಡಬೇಕಾಗಿದೆ, ಅದಕ್ಕೆ ಹಂಗೆ ಕೊಳ್ಳಿ ಗಂಟೆ ಕಟ್ಟಾನ, ಏನು ಮಾಡೋದು? ಅದಕ್ಕೆ ಅವರು ಹೇಳಿದರು, ನಾನು ಪ್ಲ್ಯಾನ್ ಹೇಳ್ತೀನಿ ಮಾಡ್ರಿ ಅಂತೇಳಿ ಅಮಿತ್ ಶಾ ಮೋದಿ ಹೇಳಿದರು. ಇವ್ರು ಹೋದರು, ಎಮ್ಮೆ ಹುಡ್ಕೊಂಬಂದರು. ಅದು ಟಂಗ್ ಟಂಗೆ ಸಪ್ಪಳಾತು. ರೈತಗೆ ಗೊತ್ತಾಯ್ತು, ಎದ್ದ, ಅಯ್ಯೋ ಕಳ್ಳರು ಬಂದಾರೆ ಅಂತ. ಅವನು ಊರು ಜನನೆಲ್ಲ ಎಬ್ಬಿಸ್ದ. ಊರು ಜನ ಎಲ್ಲ ಬೆನ್ನೈತಿ, ಇವ್ರು ಕೋಲ್ ತೊಗೊಂಡು ಕಳ್ಳರು ಬಂದಾರೆ ಅಂತ. ಇವ್ರು ಏನು ಮಾಡಿದರು, ಅಂಬಾನಿ ಅದಾನಿ ಎಮ್ಮೆ ಹೊಡ್ಕೊಂಡು ಹೊಂಟಿದ್ರಲ್ಲ, ಮೋದಿ ಶಾ ಏನು ಮಾಡಿದರು, ಅದ್ರ ಗಂಟೆ ಬಿಚ್ಕೊಂಡು ಅಂಬಾನಿ ಅದಾನಿಗೆ ಏನು ಹೇಳಿದರು, ಎಮ್ಮೆ ಹೊಡ್ಕೊಂಡು ನೀವು ಈ ಕಡೆ ಹೋಗ್ರಿ, ಈ ಗಂಟೆ ಹಿಡ್ಕೊಂಡು ನಾವು ಈ ಕಡೆ ಹೋಗ್ತೀವಿ. ಊರು ಜನ ಬರ್ಲಾಕತ್ತಾರಲ್ಲ ಹಿಂದೆ ಕತ್ಲದಾಗೆ, ಆ ಗಂಟೆ ಸಪ್ಪಳ ಕೇಳ್ಕೊಂಡು ಬರ್ತಾರೆ ಅವರು. ಅದಕ್ಕೆ ಅವ್ರು ನಮ್ಮಿಂದ ಬರ್ತಾರೆ, ಎಮ್ಮೆ ಹುಡ್ಕೊಂಡು ನೀವು ಹೋಗ್ರಿ ಅಂತ. ಅದಕ್ಕೆ ಇವರು ಅಂಬಾನಿ ಅದಾನಿಗೆ ಇಡೀ ದೇಶ ಎಲ್ಲ ಮಾರಾಕ್ ಕೊಟ್ಟು, ನಿಮ್ಮೆಲ್ಲ ಹಕ್ಕುಗಳನ್ನ ಮಾರಾಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಗಂಟೆ ಹೊಡಿಯಕತ್ತಾರೆ. ಜನ ಎಲ್ಲ ಜೈ ಶ್ರೀರಾಮ್ ಅಂತ ಗಂಟೆಯಿಂದ ಹೋಗ್ತಾರೆ ಹೊರತು ಆ ಎಮ್ಮೆ ಹೊಡ್ಕೊಂಡು ಹೋದ್ರಲ್ಲ, ನಮ್ಮ ಪಂಚನೆ ಬಿಚ್ಕೊಂಡು ಹೊಂಟಿದ್ದಾರೆ. ಅದರ ಬಗ್ಗೆ ಗಮನ ಇಲ್ಲ. ಅದಕ್ಕಾಗಿ ಜೈ ಶ್ರೀರಾಮ್ ಅನ್ನೋದು ಅದು ಜೈ ಶ್ರೀರಾಮ್ ಅಲ್ಲ, ನಾಥೂರಾಮ್. ಅದು ಶ್ರೀರಾಮ್ ಬೇರೆ, ನಾಥೂರಾಮ್ ಬೇರೆ. ಗಾಂಧಿನ ಕೊಂದವನು ನಾಥೂರಾಮ್. ಇವ್ರು ಜೈ ಶ್ರೀರಾಮ್ ಹೇಳ್ತಾರಲ್ಲ, ಜೈ ಶ್ರೀರಾಮ್ ಅಲ್ಲ, ಅದು ನಾಥೂರಾಮ್. ಅದು ಸೊ ನಾಥೂರಾಮನ ಸಂತತಿ ಇವತ್ತು RSS ಸಂತತಿ ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಇಂಡಿಯಾ ಒಕ್ಕೂಟ ಖಂಡಿತ ಅದಕ್ಕೆ ಅವಕಾಶ ಕೊಡೋದಿಲ್ಲ ಈ ಸಾರಿ.